ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ಸೊ ಸಾರಿಗಳನ್ನು ರಾಶಿ ಹಾಕಿ ಕೂತ್ಕೊಂಡಿದ್ದೇನೆ ನಿಮಗೋಸ್ಕರ. ನನ್ನ ಹತ್ರ ಯಾವ ರೀತಿಯ ಸಾರಿಗಳೆಲ್ಲ ಇದೆ, ಎಷ್ಟು ಸಾರಿ ಇದೆ ಅಂತ ತೋರಿಸುವ ಅಂತ ಈ ವಿಡಿಯೋ ಮಾಡುವಂತ ಹೊರಟಿದ್ದೇನೆ ಇವತ್ತು. ಸೊ ಇದು ಏನಂತ ಹೇಳಿದ್ರೆ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟವಾದ ಇದರಲ್ಲಿ ಸಾರಿ ಕೂಡ ಒಂದು. ಆದರೆ ನನಗೆ ಅಷ್ಟೊಂದು ಕ್ರೇಜ್ ಅಂತಿಲ್ಲ. ಅಂದರೆ ಪ್ರತಿಯೊಂದು ಫಂಕ್ಷನ್ಗೂ ಸಾರಿ ತಗೊಳ್ಬೇಕು, ಪ್ರತಿಯೊಂದು ಹಬ್ಬಕ್ಕೂ ಸಾರಿ ತಗೊಳ್ಬೇಕು ಹಾಗೆ ನನಗೆ ಎಂಥ ಆಸೆ ಕೂಡ ಇಲ್ಲ. ಸೊ ಸಾರಿ ಉಡ್ಲಿಕ್ಕೆ ಇಷ್ಟ, ಆದರೆ ಇದು ತಗೊಳ್ಬೇಕು ಅಂತ ಯಾವತ್ತೂ ಅನಿಸ್ಲಿಲ್ಲ ನನಗೆ ಹಾಗೆ. ಸೊ ಇವತ್ತು ನನ್ನ ಹತ್ರ ಯಾವುದೆಲ್ಲ ಸಾರಿ ಇದೆ ಅಂತ ತೋರಿಸುವ ಅಂತ ಹೊರಟಿದ್ದೇನೆ. ಸೊ ನೋಡುವ. ಫಸ್ಟಿಗೆ ನಾನು ನನ್ನ ಮದುವೆ ಸೀರೆಯಿಂದ ಸ್ಟಾರ್ಟ್ ಮಾಡ್ತೇನೆ. ಸೊ ಇದು ನನ್ನ ಮದುವೆ ಸಾರಿ. ನೋಡಿ, ಯೆಲ್ಲೋ ಮತ್ತು ಪಿಂಕ್. ಸೊ ಇದು ಸೆರಗು, ಇದ್ರಿದ್ದು ಪಿಂಕ್ ಕಲರಲ್ಲಿ ಗೋಲ್ಡನ್ನ, ಇದಕ್ಕೆ ಗೊಂಡೆ ಕೂಡ ಉಂಟು. ಇದು ಕೆಳಗಡೆ ಇಷ್ಟಾಗಲು ಉಂಟು ಇದು. ಸೊ ಇದು ಬಂದು ಅಲ್ಲೇ ಪುತ್ತೂರಲ್ಲೇ ತಗೊಂಡದ್ದು. ಮದುವೆ ಸೀರೆ ಅಂದರೆ ಹುಡುಗನ ಕಡೆಯವರು ಕೊಡ್ತಾರಲ್ಲ, ಧಾರೆ ಸೀರೆ, ಅದು ಇದು. ಸೊ ಇದರ ಬ್ಲೌಸು ಈ ರೀತಿ ಉಂಟು. ಇದೆಲ್ಲ ಅತ್ತೆ ಹೊಲ್ದದ್ದು. ಈ ಥರ ಸೆರಗು ಬರ್ತದೆ. ಇಲ್ಲಿ ಏನು ಇಡ್ಲಿಲ್ಲ, ಈ ಕಡೆ ಕಾಣ್ತದಲ್ಲ ಹಿಂದೆ, ಅದಕ್ಕೆ ಈ ಥರ ಡಿಸೈನ್ ಇಟ್ಟಿದ್ದಾರೆ. ಸೊ ಈ ಥರ ಕೈ ನೋಡಿ ಈ ಥರ. ಸೊ ಇದು ಮದುವೆ ಸೀರೆ. ಇದು ಮೋಸ್ಟ್ಲಿ 5,000 6,000 ಏನೋ ಆಗಿರಬೇಕು, ಸರಿ ನೆನಪಿಲ್ಲ. ಅಂದರೆ ಎಷ್ಟೊಂದು 8 ವರ್ಷ ಆಯಿತು ಹಾಗಾಗಿ. ಸೊ ಇದು ಲೈಟ್ ವೆಯ್ಟು. ನಾನು ಸುಮಾರು ಸಲ ಉಟ್ಟಿದ್ದೇನೆ, ಸುಮಾರು ಫಂಕ್ಷನ್ಸಿಗೆ. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಸುಲಭ ಆಗ್ತದೆ ಇದನ್ನು ಉಟ್ಟರೆ ಹಾಗೆ. ಆಮೇಲೆ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಸೊ ಬ್ಲೌಸ್ ಸಿಂಪಲ್, ಏನು ಡಿಸೈನ್ ಏನಿಲ್ಲ ಇದರಲ್ಲಿ. ಇದು ನಾವು ತೆಗೆದದ್ದು, ಅಂದರೆ ಹುಡುಗಿ ಮನೆಯವರೇ ನಾವೇ ಹೋಗಿರುವಾಗ ತೆಗೆದದ್ದು ಎಂಗೇಜ್ಮೆಂಟಿಗೆ ಅಂತೇಳಿ. ಸೊ ಇದು ಬಂದು ಸೆರಗು, ಇದು ಈ ಥರ, ಒಳಗಡೆ ಈ ಥರ ಪಿಂಕಲ್ಲಿ ಗೋಲ್ಡನ್ ಹಾಗೆ. ಬ್ಲೌಸ್ ಅಷ್ಟೊಂದೇನು ಡಿಸೈನ್ ಎಲ್ಲ ಇಲ್ಲ ಅದರಲ್ಲಿ, ಸಿಂಪಲ್ ಪಟ್ಟಿ ಇಟ್ಟು ಹೊಲ್ದದ್ದು ಆ ಥರ ಇದು. ಆಮೇಲೆ ಇದು ಎಂಗೇಜ್ಮೆಂಟಿಗೆ ಹುಡುಗನ ಕಡೆಯವರು ಕೊಡ್ತಾರಲ್ಲ, ಅದು ಈ ಸಾರಿ. ನೋಡಿ, ಸಾರಿದು ಬ್ಲೌಸು ಈ ಥರ. ಆ್ಯಕ್ಚುಲಿ ಈ ಸಾರಿಗೆ 2 ಬ್ಲೌಸ್ ಪೀಸು ಉಂಟು. ಸೊ ಇದೊಂದು ಬ್ಲ್ಯಾಕಲ್ಲಿ ಗೋಲ್ಡನ್, ಇನ್ನೊಂದು ಬಂದು ಇದೆ ಸಾರಿ ಕಲರೇ ಬ್ಲೌಸ್ ಕೂಡ. ಅದನ್ನು ಹೋಲಿಸಲಿಲ್ಲ, ಅಂದರೆ ಯಾವಾಗಲೂ ಸಾರಿಗೆ ಇನ್ನೊಂದು, ಅಂದರೆ ಸೆರಗಿನ ಕಲರ, ಆ ಕಲರ್ನ ಬ್ಲೌಸ್ ಇದ್ದರೆ ಚೆಂದ ಕಾಣ್ತದೆ. ಸಾರಿಯ ಕಲರೇ ಬ್ಲೌಸ್ ಕೂಡ ಇದ್ದರೆ ನನಗೆ ಅಷ್ಟೊಂದು ಚೆಂದ ಕಾಣುವುದಿಲ್ಲ ಅದು. ಇದು ಎಂಗೇಜ್ಮೆಂಟಿಗೆ ಹಸ್ಬೆಂಡ್ ಕಡೆಯವರು ಕೊಟ್ಟದ್ದು. ಸೊ ಇದರ ಸೆರಗು ಸಿಂಪಲು ಈ ಥರ, ಒಂಥರ ಲೈಟ್ ಕ್ರೀಮ್ ಅಂತ ಹೇಳ್ಬೋದು. ಲೈಟ್, ತುಂಬ ಲೈಟ್, ಅದರಲ್ಲಿ ಗೋಲ್ಡನ್ ಇದು ಪಟ್ಟಿ.
ಹಾಗೆ ಇದಾಯಿತು. ನೆಕ್ಸ್ಟ್ ಇದು ಬಂದು ಇದು ಈ ಟೈಪ್, ಅಂದರೆ ಇದು ಪಟ್ಟಿ ಬಂದು ಆ ಟೈಪ್ ಸಾರಿ ಅಲ್ಲ, ಸ್ವಲ್ಪ ಫ್ಯಾನ್ಸಿ ಟೈಪ್. ಇದು ಹುಡುಗಿ ನೋಡುವ ಶಾಸ್ತ್ರ ಉಂಟಲ್ಲ, ಅದಕ್ಕೆ ನಾವು ತಗೊಂಡ ಸಾರಿ. ಇದು ಕೂಡ ತುಂಬ ಲೈಟ್ ವೆಯ್ಟ್. ಇದನ್ನು ಕೂಡ ಸುಮಾರು ಸಲ ಉಟ್ಟಿದ್ದೇನೆ ನಾನು. ಥರ ಸ್ವಲ್ಪ ಹೊಳಿತದೆ ಇಲ್ಲಿ, ಇದೆಲ್ಲ ಉಂಟು. ಸೆರಗಂತ ಸ್ಪೆಷಲ್ ಎಂತ ಇಲ್ಲ ಇದರಲ್ಲಿ, ಮಾಮೂಲಿ. ಸೊ ಇದಲ್ಲೇ ಪಂಜರಲ್ಲೇ ತಗೊಂಡದ್ದು ಅರ್ಜೆಂಟಿಗೆ. ಆಮೇಲೆ ಇದೊಂದು ಲೈಟ್ ಗ್ರೀನ್ ಅಲ್ಲಿ ಪಿಂಕ್ ಡಿಸೈನ್ ನೋಡಿ. ಈ ಥರ ಇದ್ರೆ ನನಗೆ ಇಷ್ಟ ಆಗ್ತದೆ. ಅಂದರೆ ಸಾರಿ ಒಂದು ಬಣ್ಣ, ಬ್ಲೌಸ್ ಒಂದು ಬಣ್ಣ ನೋಡಿ. ಇದರ ಬ್ಲೌಸ್ ಈ ಥರ ಇದಕ್ಕಿಲ್ಲುಂಟು. ಸೊ ಇದರಲ್ಲಿ ಇನ್ನೊಂದು ಬಣ್ಣ, ಇದು ಆ್ಯಕ್ಚುಲಿ ಹಸ್ಬೆಂಡ್ ತಂದದ್ದು ನನಗೆ ಮತ್ತು ತಂಗಿಗೆ. ಇದೆರಡು ಆಲ್ಮೋಸ್ಟ್ ಸೇಮ್ ಉಂಟು, ಅಂದರೆ ಸ್ವಲ್ಪ ಕಲರ್ ಮಾತ್ರ ಬೇರೆ ಉಂಟಷ್ಟೇ. ಸೊ ಬ್ಲೌಸ್ ಆಯಿತು. ಸೊ ಇದು ಸ್ಯಾರಿ ನೋಡಿ ಈ ಥರ. ಆ್ಯಕ್ಚುಲಿ ಇದೇ ಸೆರಗು ಕಾಣಬೇಕು. ಹೌದು, ಇದೇ ಸೆರಗು ನೋಡಿ. ಲೈಟ್ ಈ ಥರ ಲೈಟ್ ಗ್ರೀನಲ್ಲಿ ಪಿಂಕ್. ಸೊ ಇದು ಇಲ್ಲೇ ಬೆಂಗಳೂರಿಂದಲೇ ತಗೊಂಡದ್ದು ಕಾಣಬೇಕು ಹೀಗೆ ಹೋಗಿರುವಾಗ. ಅಂದರೆ ನಾನು ಸಾರಿ ಬೇಕು ಅಂತ ಹೇಳಿ ತೆಗೆದ ಸೀರೆ ಯಾವುದು ಕೂಡ ಇಲ್ಲ. ಸೊ ಎಲ್ಲ ಹಸ್ಬೆಂಡ್ ತಂದದ್ದು, ಆಮೇಲೆ ಈ ರೀತಿ ಎಂಗೇಜ್ಮೆಂಟಿಗೆ ತೆಗೆದದ್ದು, ಮದುವೆ ಟೈಮಲ್ಲಿ ತೆಗೆದದ್ದು, ಆಮೇಲೆ ಮೈದುನ ಮತ್ತು ತಂಗಿಯ ಮದುವೆಗೆ ತೆಗೆದದ್ದು, ಹಾಗಿರುತ್ತೆ ಇರುವುದು. ಆಮೇಲೆ ಇದು ಮದುವೆಗೆ ಅಂತ ತೆಗೆದದ್ದು. ಮದುವೆಗೆ ಅಂದರೆ ಇವರು ಹುಡುಗನ ಕಡೆಯವರು ಧಾರೆ ಸೀರೆ ಕೊಡ್ತಾರಲ್ವಾ, ಅದಕ್ಕಿಂತ ಮುಂಚೆ ಸ್ವಲ್ಪ ಕಾರ್ಯಕ್ರಮ ಉಂಟು, ಸ್ವಲ್ಪ ಪೂಜೆ ಎಲ್ಲ ಉಂಟು. ಪೂಜೆಗೆ ಕೂತ್ಕೊಳ್ಳಿಕ್ಕೆ ಒಂದು ಸೀರೆ ತೆಗುವ ಕ್ರಮ ಉಂಟು. ಸೊ ಅದು ಇದು ಥರ ಲೈಟ್ ಗ್ರೀನ್ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ, ಎಂಗೇಜ್ಮೆಂಟ್ ಸೀರೆ ಬ್ಲೌಸ್ ಉಂಟಲ್ಲ ಅದೇ ಟೈಪ್ ಹೊಲಿಸಿದ್ದು. ಸ್ಪೆಷಲ್ ಎಂತ ಇಲ್ಲ ಇದರಲ್ಲಿ, ಸ್ವಲ್ಪ ಪಟ್ಟಿ ಇಟ್ಟು ಹೊಲಿಸಿದಷ್ಟೇ. ಸೊ ಇದರಲ್ಲಿ ಬಾರ್ಡರ್ ಬಂದು ಚಿಕ್ಕದು, ಎರಡು ಮೇಲೆ ಮತ್ತು ಕೆಳಗೆ ಕೂಡ ಚಿಕ್ಕ ಚಿಕ್ಕ ಬಾರ್ಡರ್. ಸೊ ಇದರಲ್ಲಿ ಸೆರಗು ಬಂದು ಈ ಥರ ಸ್ವಲ್ಪ ಲೈಟ್ ಬ್ರೌನ್ ಅಂತಲೇ ಹೇಳ್ಬೋದು, ಆ ಟೈಪ್ ಇದು ಸೆರಗು. ಸೊ ಇದಕ್ಕೆ ಮಾತ್ರ ಬ್ಲೌಸ್ ನೋಡಿ ಇದೇ ಇದ್ದದ್ದು ಸ್ಯಾರಿ ಕಲರೇ. ನನಗೆ ಆಚೆ ಸೆರಗಿನ ಕಲರ್ ಇದ್ದಿದ್ರೆ ಚಂದ ಇರ್ತಿತ್ತು. ನನಗೆ ಅದೊಂದೇನೋ ಅಷ್ಟು ಇಷ್ಟ ಆಗುದಿಲ್ಲ, ಯಾಕೆಂತ ಗೊತ್ತಿಲ್ಲ. ಸೊ ಈ ಥರ ಇದು ಬಂದು ನನ್ನ ಮದುವೆಗೆ ನನ್ನ ಅಜ್ಜಿ ಮನೆಯವರು ಕೊಟ್ಟ ಸ್ಯಾರಿ, ಉಡುಗೊರೆ. ಇದರ ಬ್ಲೌಸ್ ನೋಡಿ, ಇದು ಅತ್ತೆ ಹೊಲ್ದದ್ದು, ಅವರೇ ಥಿಂಕ್ ಮಾಡಿ ಈ ಥರ ಡಿಸೈನ್, ಅಂದರೆ ಬೇರೆ ಬೇರೆ ಬಟ್ಟೆ ಇಟ್ಟು ಆಮೇಲೆ ಇದೆಲ್ಲ ಮಾಡಿ ಇಲ್ಲಿಗೆಲ್ಲ ಪೈಪಿಂಗ್ ಎಲ್ಲ ಕೊಟ್ಟು ಈ ಥರ ಒಂದು ಫ್ಲವರ್ ಥರ ಕಾಣ್ತದೆ. ಹಾಗೆ ಅದಕ್ಕಿದು ಗೊಂಡೆ. ಇದು ಕೂಡ ಲೈಟ್ ವೆಯ್ಟ್ ಉಂಟು. ಇದಕ್ಕೆ ಕುಚ್ಚಿಟ್ಟಿದ್ದಾರೆ, ತೋರಿಸ್ತೀನಿ. ಇದು ಸೆರಗು ಫುಲ್ಲು ಡಿಸೈನ್ ನೋಡಿ ಈ ಥರ.
ಚಂದ ಉಂಟು ಇದು ಕೂಡ. ಅಂದ್ರೆ ಈಗ ಇದೆಲ್ಲ ಫ್ಯಾಷನ್ ಇಲ್ಲ, ಹೋಗಿದೆ ಈ ತರ ಸಾರಿ ಎಲ್ಲ. ಇದೆಲ್ಲ 8-10 ವರ್ಷ ಹಿಂದೆ ಇದ್ದದೆಲ್ಲ ಈಗ ಇಲ್ಲ ಫ್ಯಾಷನ್. ಈಗೆಲ್ಲ ಬೇರೆ ಬೇರೆ ಟೈಪ್ನ ಸಾರಿ ಬಂದಿದೆ ಎಲ್ಲ. ಆಮೇಲೆ ಇದು ಬಂದು ಮದುವೆ ಆದ ನಂತರ ನಮ್ಮಲ್ಲಿ ದಿಂಡು ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ದಿಂಡು ಅಂತ ಹೇಳಿದರೆ ಮದುವೆ ಆದ ನಂತರ ಹುಡುಗಿ ಫಸ್ಟ್ ಪೀರಿಯಡ್ಸ್ ಆದ ನಂತರ ಮಾಡುವಂಥ ಕಾರ್ಯಕ್ರಮ. ಅಂದರೆ ಮುಂದೆ ಮಕ್ಕಳಾಗಲಿಕ್ಕೆ, ಸಂತಾನ ಪ್ರಾಪ್ತಿ ಆಗಲಿಕ್ಕೆ ಆ ಇದು ಗುರಿ ಇಟ್ಕೊಂಡು ಮಾಡುವಂಥ ಕಾರ್ಯಕ್ರಮ ಒಂದು. ಸೊ ಅದಕ್ಕೆ ತಾಯಿ ಮನೆಯವರು ಕೊಟ್ಟ ಸ್ಯಾರಿ. ಸೊ ಇದರ ಬ್ಲೌಸು ಇಲ್ಲಿ ಕೈಗೆ ಈ ಥರ ಮುತ್ತು ಇರುವಂಥ ಇದು ಇಟ್ಟು ಸಿಂಪಲ್ ಬ್ಲೌಸ್ ಇದು. ಆಮೇಲೆ ಸಾರಿ ಬಂದು ಇದು ಯಾವ ಬಣ್ಣ, ಬ್ಲೂ, ಲೈಟ್ ಬ್ಲೂ ಅಲ್ಲಿ ಇದು 2 ಟೈಪ್, ಅಂದರೆ ಸ್ವಲ್ಪ ಬ್ಲೂ ಆ್ಯಂಡ್ ವೈಟ್ ಥರ ಕಾಣ್ತದೆ ನೋಡಿ. ಇದು ಸೆರಗು ಈ ಥರ ಪಿಂಕ್ ಪರ್ಪಲ್ ಆ ಥರ 2 ಮಿಕ್ಸ್ ಉಂಟು ಇದರಲ್ಲಿ ಬಣ್ಣ. ಇದರ ಬಾರ್ಡರ್ ಸ್ವಲ್ಪ ಅಗಲ ಉಂಟು. ನಾನು ಈಗಲೆಲ್ಲ ಹೆಚ್ಚು ಬಿಡಿಸಿ ತೋರಿಸುವುದಿಲ್ಲ, ಸೆರಗು ಮತ್ತು ಬ್ಲೌಸು ಮತ್ತು ಇದನ್ನು ಮಾತ್ರ ತೋರಿಸ್ತೇನೆ. ಅಂತ ಹೇಳಿದ್ರೆ ಪುನಃ ಮಡಿಚಿಡ್ಬೇಕಲ್ಲ. ಅವಳನ್ನು ನಿದ್ದೆ ಮಾಡಿಸಿ ನಾನೀಗ ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಅವಳು ಏಳುಗಿಂತ ಮುಂಚೆ ಎಲ್ಲ ಮಾಡಿ ಆಗಬೇಕು ನನಗೆ. ಇದು ನನ್ನ ಸೀಮಂತಕ್ಕೆ ತಾಯಿ ಮನೆಯವರು ಕೊಟ್ಟ ಸ್ಯಾರಿ. ಇದು ಒಂಥರ ಚೆನ್ನಾಗಿದೆ. ಇದು ಕೂಡ ಅದೇ ರೀತಿ, ಅಂದರೆ ಡಬಲ್ ಕಲರ್, ಪಿಂಕ್ ಮತ್ತು ಪರ್ಪಲ್. ಸೊ ಇದರ ಬ್ಲೌಸು ಈ ಥರ ಹೊಲಿಸಿದ್ದೇನೆ, ಈ ಥರ ಸ್ಕ್ವೇರ್. ಇದರ ಸೆರಗು ಬಂದು ನೋಡಿ ಇಲ್ಲಿ ಉಂಟು ನೋಡಿ, ಇದು ಬಂದು ಸೆರಗು ಫುಲ್ಲು ಫ್ಲವರ್ ಡಿಸೈನು. ಸೊ ಇದು ಸ್ವಲ್ಪ ಹೆವಿ ಅನಿಸ್ತದೆ, ಅಂದರೆ ಈ ಬಾರ್ಡರ್ ಸ್ವಲ್ಪ ಹೆವಿ ಉಂಟು. ನಾನು ಈ ಸಾರಿಗಳನ್ನೆಲ್ಲ ನನ್ನ ಸೂಟ್ಕೇಸಲ್ಲಿ ತುಂಬಿಸಿಟ್ಟದು, ಬೇರೆ ಇಡ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ. ಸೊ ಇದು ಸೀಮಂತಕ್ಕೆ ಆ್ಯಕ್ಚುಲಿ ತೆಗೆಯುವುದಿಲ್ಲ ನಾವು, ಅಂದರೆ ಗಂಡನ ಮನೆಯವರು ಕೊಡಲಿಕ್ಕೆ ಅಂತಿಲ್ಲ, ಆದೊಂದು ತೆಗ್ದದ್ದು. ಸೀಮಂತ ಒಂದೇ ಸಲ ಅಲ್ವಾ ಆಗೋದು ಲೈಫಲ್ಲಿ, ಹಾಗಾಗಿ ಇಲ್ಲಿ ಅತ್ತೆ ಮತ್ತು ಹಸ್ಬೆಂಡ್ ಹೋಗಿ ತಗೊಂಡು ಬಂದದ್ದು. ಸೊ ಇದರ ಬ್ಲೌಸ್ ಈ ರೀತಿ ಉಂಟು, ಕೈಗೆ ಮತ್ತು ಬೆನ್ನಿಗೆ ಇದನ್ನಿಟ್ಟು ಈ ರೀತಿ. ಸೊ ನನ್ನ ಬ್ಲೌಸ್ಗಳಲ್ಲಿ ಆಲ್ಮೋಸ್ಟ್ ನನ್ನ ಮದುವೆ ಸಾರಿ ಅದೆಲ್ಲ ನಾವು ಬೇರೆ ಕಡೆ ಹೊಲಿಸಿದ್ದು. ಮದುವೆ ಸೀರೆದು ಬ್ಲೌಸ್ ಉಂಟಲ್ಲ, ಅದು ಅತ್ತೆ ಹೊಲಿದದ್ದು. ಆಮೇಲೆ ಎಂಗೇಜ್ಮೆಂಟಿನ ಸೀರೆಗೆ ಬ್ಲೌಸ್ ಕೂಡ ಅವರೇ ಹೊಲಿದದ್ದು. ಆ್ಯಕ್ಚುಲಿ ಅದಕ್ಕೆ ತೋರಿಸ್ತೇನೆ. ಎಂಗೇಜ್ಮೆಂಟ್ ಸಾರಿಗೆ ಆ್ಯಕ್ಚುಲಿ ಇದು ಬ್ಲೌಸ್ ಪೀಸೇ ಬೇರೆ, ಅತ್ತೆಯೇ ಅಂದಾಜು ಮಾಡಿ ಹೊಲಿದು ಆ ಸ್ಯಾರಿ
ಕೊಡ್ತಾರಲ್ಲ ಎಂಗೇಜ್ಮೆಂಟ್ಗೆ, ಅದ್ರೊಟ್ಟಿಗೆ ಕೊಟ್ಟದ್ದು. ನಾನು ಹಾಕಿ ನೋಡುವಾಗ ಕರೆಕ್ಟ್ ಇತ್ತು. ಸೊ ಇದು ಅತ್ತೆ ನಂಗೆ ಅಂತ ಹೊಲ್ದ ಫಸ್ಟ್ ಬ್ಲೌಸ್. ಸೊ ಇದು ಕೂಡ ಆಗ್ತದೆ ಅದಕ್ಕೆ ಮ್ಯಾಚ್ ಆ ರೀತಿ. ಸೊ ಇದನ್ನ ಸೀಮಂತದ ಸಾರಿ, ಇದು ಪಿಂಕ್ ಮತ್ತೆ ಆರೆಂಜ್. ಸೊ ಇದು ಕುಚ್ಚು ಬಂದು ಇದರಲ್ಲಿ ಇತ್ತು, ರೆಡಿಮೇಡ್ ಕುಚ್ಚು. ಇದು ಇವರು ಹಾಕಿದ್ದಲ್ಲ, ನೋಡೋ ಗೊತ್ತಾಗ್ತದಲ್ಲ ನೋಡಿ. ಇದೊಂದು ಬರ್ತಾ ಉಂಟು ಹೆವಿ, ಇದ್ದದ್ರಲ್ಲಿ ಹೆವಿ ಸಾರಿ ಅಂದ್ರೆ ಇದೆ. ಸೊ ಎಷ್ಟು ಅಂತ ಗೊತ್ತಿಲ್ಲ. ಎಂತ ಹೇಳಿದ್ರೆ ಇದು ನನ್ನ ತಾಯಿಯ ತಮ್ಮ ಅವರು ಆಫ್ರಿಕಾದಲ್ಲಿ ಜಾಬಲ್ಲಿ ಇರುವುದು ಅಂತ ಹೇಳಿದೆ ಅಲ್ಲ, ಅವರ ಮದುವೆಗೆ ಅವರು ತೆಗೆದುಕೊಟ್ಟದಲ್ಲ, ಅಂದ್ರೆ ನಿಮಗೆ ಬೇಕಾದ ಸಾರಿಯನ್ನು ನೀವೇ ತಗೊಳ್ಳಿ ಅಂತ ಹೇಳಿದ್ದು. ಹಾಗಾಗಿ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೆ, ಆಗ ಮದುವೆ ಆಗಿತ್ತು. ತಂಗಿ ಆಗ ಮದುವೆ ಆಗಿರ್ಲಿಲ್ಲ. ಅಂದ್ರೆ ತಂಗಿ ಅಂದ್ರೆ ಇದೆ ಮೈದುನನ್ನ ಹೆಂಡತಿ, ನನ್ನ ಚಿಕ್ಕಮ್ಮನ ಮಗಳು. ಅವರು ಎಲ್ಲ ಹೋಗಿ ಸೆಲೆಕ್ಟ್ ಮಾಡಿದ್ದು ಫ್ಯಾನ್ಸಿ, ಫುಲ್ ಫ್ಯಾನ್ಸಿ ಸೀರೆ. ನನಗೆ ಮತ್ತೆ ತಂಗಿಗೆ ಸೇಮ್ ಒಂದೇ ರೀತಿ ಸಾರಿ. ಹೆವಿ ಉಂಟು ಮಾತ್ರ, ಡಿಸೈನ್ ಎಲ್ಲ ಸಖತ್ ಉಂಟು ಫುಲ್. ಅಂದ್ರೆ ಇದು ಕೆಳಗಡೆ, ಇದು ಮೇಲ್ಗಡೆ ನೋಡಿ, ಫುಲ್ ಡಿಸೈನ್ ಫುಲ್. ಇದೆಲ್ಲ ಸೆರಗು ಕೂಡ ಇದೇ ರೀತಿ, ಒಂದೇ ರೀತಿ. ಆದರೆ ಇದಕ್ಕೆ ಪಿನ್ ಹಾಕುದು ಸ್ವಲ್ಪ ಕಷ್ಟ. ಅಂದ್ರೆ ಒಂದು ಇದಕ್ಕೆ ಪಿನ್ ಹಾಕಿ ಆಮೇಲೆ ಪುನಃ 2-3 ಪಿನ್ ಹಾಕಿ ಸುತ್ತಬೇಕು. ಇದನ್ನ ಹಾಕ್ಬೇಕಾದ್ರೆ ತುಂಬಾ ಹೆವಿ ಉಂಟು, ಬಟ್ ಚಂದ ಉಂಟು. ಫುಲ್ ಫ್ಯಾನ್ಸಿಯಾಗಿ ಜಿಗ ಜಿಗ ಕಾಣ್ತದೆ. ಇದರ ಬ್ಲೌಸ್ ಸಿಂಪಲ್ ನೋಡಿ, ಈ ತರ ಪೈಪಿಂಗ್ ಇಟ್ಟು ಹೊಲ್ದು. ಬ್ಲೌಸ್ ಅಲ್ಲಿ ಅಷ್ಟೇನೋ ಇದಿಲ್ಲ, ಎಂತ ಡಿಸೈನ್ ಇಲ್ಲ. ಅಮ್ಮಮ್ಮ, ಈ ಬ್ಲೌಸ್ ಹೇಳಿದಲ್ವ, ಈಗ ಈ ಬ್ಲೌಸ್ ಅನ್ನ ನಾನೀಗ ಈ ಸಾರಿಗೆ ಹಾಕ್ತೇನೆ. ಇದು ತುಂಬಾ ಅಂದ್ರೆ ಸಾರಿ ಅಂತಲೇ ಗೊತ್ತಾಗುದಿಲ್ಲ ಮುಟ್ಟುವಾಗ. ನೋಡಿ ಎಷ್ಟು ಚಿಕ್ಕಕ್ಕೆ ಬೇಕಾದ್ರೂ ಮಡಿಚಿಕೊಳ್ಬೋದು. ಇದು ಹಸ್ಬೆಂಡ್ ತಂದದ್ದು, ಇಲ್ಲಿ ಬೆಂಗಳೂರಿಂದಲೇ ಕಾಣಬೇಕು ಅಲ್ಲ, ಚೆನ್ನೈಯಿಂದಲ್ಲ ಅಲ್ಲಿಗೆ ಹೋಗಿರುವಾಗ. ತುಂಬಾ ಸಿಂಪಲ್, ನಿಮಗೆ ಡೈಲಿ ಉಡ್ಲಿಕ್ಕೆ ಹೆವಿ ಆಗುದೇ ಇಲ್ಲ. ನೀವು ಸಾರಿ ಹಾಕಿಕೊಂಡಿದ್ದೀರಿ ಅಂತಲೇ ಗೊತ್ತಾಗುದಿಲ್ಲ, ಅಷ್ಟು ಲೈಟ್ ವೆಯ್ಟ್. ನೋಡಿ ಇದು ಸೆರಗು. ಇದು ಇದರಲ್ಲಿ ಸ್ವಲ್ಪ ಈ ಇದರಲ್ಲಿ ಗ್ರೀನ್ ಉಂಟಲ್ಲ, ಅದರಲ್ಲಿ ಲೈಟ್ ಗ್ರೀನ್ ಅಷ್ಟೇ ವ್ಯತ್ಯಾಸ. ತಂಗಿಗೆ ಕೂಡ, ತಂಗಿ ಹತ್ರ ಕೂಡ ಉಂಟು ಈಗ ಸೇಮ್ ಸ್ಯಾರಿ, ಸ್ವಲ್ಪ ಕಲರ್ ಚೇಂಜ್. ಇಲ್ಲಿ ಬ್ಲೂ ಇದ್ದಲ್ಲಿ ಅಲ್ಲಿ ಇದು ಏನು ಹಸಿರು, ಗಿಳಿ ಹಸಿರು ಅಂತ ಹೇಳ್ತಾರಲ್ಲ, ಆ ಬಣ್ಣ, ಆ ಸಾರಿ. ಇದು ಮೈದುನ ಮತ್ತೆ ತಂಗಿಯವರ ಮದುವೆಗೆ ತೆಗೆದದ್ದು. ನೋಡಿ ಇದು ಕೂಡ ಅತ್ತೆ ನೋಡಿದ್ದು. ಇದು ನನ್ನ ಫೇವ್ರೆಟ್ ಸಾರಿ. ನೋಡಿ ಈ ತರ ಡಿಸೈನ್ ಚೆಂದ ಉಂಟು, ಡಿಸೈನ್ ಕೂಡ. ಇದಕ್ಕೆ ರೆಡಿಮೇಡ್ ಅಲ್ಲ, ಇದು ಕೈಯಲ್ಲೇ ಮಾಡಿದ್ದು ಗೊಂಡೆ. ಇದು ಕೂಡ ಅಂತ ಹೆವಿ ಅಂತ ಅನಿಸುದಿಲ್ಲ, ನೋಡುವಾಗ ಹೆವಿ ಅಂತ ಕಾಣ್ಬೋದು. ನೋಡಿ ಇದು ಪಿಂಕ್ ಮತ್ತೆ ಯೆಲ್ಲೋ, ಇದರಲ್ಲಿ ಫುಲ್ ಡಿಸೈನ್ ಇರೋದು ಬಟರ್ಫ್ಲೈ. ಇದು ಸೆರಗು. ಇದು ಬಾರ್ಡರ್ ಕೆಳಗಡೆ ಇದು ಇಷ್ಟು ಅಗಲ, ಇಲ್ಲಿ ಮೇಲ್ಗಡೆ ಬಾರ್ಡರ್ ಚಿಕ್ಕದುಂಟು. ಇದು ಕೂಡ ಸುಮಾರು ಸಲ ಉಟ್ಟಿದ್ದೇನೆ ನಾನು. ಆಮೇಲೆ ಇದು ನಮ್ಮ ಮದುವೆಗೆ
ಕೊಟ್ಟ ನನ್ನ ಅತ್ತೆ ಇರಬೇಕು, ಸರಿ ನೆನಪಿಲ್ಲ ನನಗೆ ಯಾರು ಕೊಟ್ಟದಂತ. ಸೊ ಇದರ ಬ್ಲೌಸ್ ಡಿಸೈನ್ ನೋಡಿ ಒಮ್ಮೆ, ಅತ್ತೆ ಐಡಿಯಾ ಮಾಡಿ ಇಟ್ಟದ್ದು. 2-3 ಸಲ ಹಾಕಿದ್ದೇನೆ ಇದನ್ನು, ನೋಡಿ ಚಂದ ಉಂಟಲ್ಲ ಈ ತರ. ಅಂದ್ರೆ ಇದು ಈ ಗ್ರೀನ್ ಉಂಟಲ್ಲ ಇಲ್ಲಿ ಹೀಗೆ ತ್ರಿಕೋನ ಇಟ್ಟಿದ್ದಾರೆ ಟ್ರಯಾಂಗಲ್ ಶೇಪ್ ಅಲ್ಲಿ, ಅದು ಬೇರೆ ಬಟ್ಟೆ, ಅದನ್ನ ಈ ರೀತಿ ಕಟ್ ಮಾಡಿ ಅದನ್ನ ಮಡಚಿ ಹೊಲ್ದದ್ದು. ಆಮೇಲೆ ಇದಕ್ಕೆ ಇಲ್ಲಿ ಬೀಡ್ಸ್ ಉಂಟಲ್ಲ ಅದನ್ನ ಇಟ್ಟದ್ದು ಈ ತರ. ಅಂದ್ರೆ ಈ ಗ್ರೀನ್ ಇಲ್ಲಿ ಮ್ಯಾಚ್ ಆಗ್ತದೆ ಅಲ್ಲ, ಅದಕ್ಕೆ ಇಟ್ಟದ್ದು ನೋಡಿ. ಆಮೇಲೆ ಇದು ಚಿಕ್ಕ ಬಾರ್ಡರ್, ಇದು ಕೂಡ ಅದೇ ಡಬಲ್ ಕಲರ್, ಒಂದು ಗ್ರೀನ್ ಪಿಂಕ್ ಎಲ್ಲ ಕಾಣ್ತಾ ಉಂಟು. ಸೊ ಸೆರಗು ಒಳಗಡೆ ಇರ್ಬೇಕು, ನಾನು ಇದು ಬಿಚ್ಚಿಕ್ ಹೋಗುದಿಲ್ಲ, ಒಳಗಡೆ ಮಡಿಚಿದ್ದೇನೆ ಅದನ್ನು. ಅಲ್ಲ ಇಲ್ಲಿ ಉಂಟು ನೋಡಿ ಸೆರಗಿದ್ದು ಗೊಂಡೆ ಇಟ್ಟದ್ದು ಫುಲ್ ಡಿಸೈನ್. ಕಾಲು ಇದಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ, ಕೂತು ಇಲ್ಲಿ. ಇದು ಕೂಡ ಮದುವೆಗೆ ಸಿಕ್ಕಿದ್ದು ನನ್ನ ಫೇವ್ರೆಟ್, ಇದು ಒಂಥರ ಕಾಟನ್, ಇದಕ್ಕೆ ಈ ತರ ಬ್ಲೌಸ್, ಇದು ಕೂಡ ಅತ್ತೆನೆ ಹೊಲ್ದದ್ದು ಈ ತರ ಬ್ಲೌಸ್. ಇದನ್ನ ಸುಮಾರು ಸಲ ಉಟ್ಟಿದ್ದೇನೆ. ಕಾಟನ್ ಸ್ವಲ್ಪ ತೆಳು ಉಂಟು, ಇದು ಸೆರಗು, ಇದು ಕೂಡ ಚಂದ ಉಂಟು, ಲೈಟ್ ವೆಯ್ಟ್. ಎದ್ದೆಯಾ? ಎಚ್ಚರಿಕೆ ಆತ. ನೆಕ್ಸ್ಟ್ ಇದು ನನ್ನ ಮದುವೆಗೆ ಚಿಕ್ಕಮ್ಮ ಇದ್ದಾರೆ, ಅಂದ್ರೆ ತಾಯಿಯ ತಂಗಿ, ಅಂದ್ರೆ ಇದೆ ನನ್ನ ಮೈದುನನ ಹೆಂಡತಿ ತಂಗಿದ್ದಾಳಲ್ಲ, ಅವಳ ತಾಯಿ ಮನೆಯವರು ಕೊಟ್ಟದ್ದು. ಇದರ ಬ್ಲೌಸ್ ಈ ಟೈಪ್ ಸಿಂಪಲ್, ಅದಕ್ಕೆ ಇಲ್ಲೊಂದು. ಇದು ಕೂಡ ಲೈಟ್ ವೆಯ್ಟ್, ಅಷ್ಟೇನು ಭಾರ ಇಲ್ಲ ನೋಡಿ. ಇದು ಬಂದು ಸೆರಗು ಈ ರೀತಿ ಬ್ರೌನ್ ಕಲರ್, ಇದು ಬ್ರೌನ್ ಮತ್ತೆ ಗ್ರೀನ್, ಆಮೇಲೆ ಫುಲ್ ಈ ತರ. ಸಾರಿ, ಇದು ಗ್ರೀನ್ ಬಂದು ಸೆರಗ್ ಆಯ್ತಾ ನೋಡಿ, ಇದು ಫುಲ್ ಬ್ರೌನ್ ಉಂಟು ಇಲ್ಲಿ, ಇದು ಫುಲ್ ಮೈಗೆ ಬರ್ತದೆ. ಸೊ ಬ್ಲೌಸ್ ಬಂದು ಈ ಸೆರಗಿನ ಕಲರ್ ಗ್ರೀನ್. ನಾನು ಅದೇ ನೋಡುದು ಯಾಕೆ ಇದು ಬ್ರೌನ್ ಇಷ್ಟು ಉಂಟಲ್ಲ ಅಂತ ನೋಡುವಾಗ, ಇದು ಗ್ರೀನ್ ಕಲರ್ ಇದು ಸೆರಗು, ಗೋಲ್ಡನ್ ಮತ್ತೆ ಗ್ರೀನ್ ಮಿಕ್ಸ್ ಉಂಟು ನೋಡಿ. ಇಷ್ಟೆಲ್ಲ ಉಂಟು, ಎಲ್ಲಿಗೆ ಸಾರಿ ಹಾಕುದು ನೋಡಿ. ಇದು ಇವರ ಹಸ್ಬೆಂಡ್ನ ಚಿಕ್ಕಮ್ಮನ ಮಗಳು ಇದ್ದಾಳೆ, ಅವಳ ಮದುವೆಗೆ ಅವರು ಕೊಟ್ಟದ್ದು ನನಗೆ. ನೋಡಿದ್ರ ಡಿಸೈನ್ ಸೂಪರ್ ಉಂಟು ಮಾತ್ರ. ಈ ಕೇಸರಿ ಬಣ್ಣಕ್ಕೆ ಪರ್ಪಲ್ ಮತ್ತೆ ಇದೆಲ್ಲ ಚಂದ ಉಂಟು, ಇದೆಲ್ಲ ಚಂದ ಕಾಣ್ತದೆ. ಇದು ಅದೇ ಆರೆಂಜ್ ಅಲ್ಲಿ ಪರ್ಪಲ್ ನೋಡಿ. ಇದು ಸೆರಗು ನೋಡಿ, ತೋರಿಸ್ತೇನೆ ನೋಡಿ. ಇದು ಸೆರಗು,
ಇದು ಫುಲ್ಲು. ಆಮೇಲೆ ಇದೆಲ್ಲ ಮೈ ಇಲ್ಲಿ ಉಡುವಾಗ ಬರ್ತದೆ. ಇದು ಕಾಟನ್ ಅಂತ ಒಂಥರ ಇದುಂಟಲ್ಲ, ಎಂತ ಹೇಳುದು, ಸ್ವಲ್ಪ ತೆಳು ಕಾಟನ್ ಹಾಗೆ. ಈ ಹೆವಿ ಇರುವ ಸಾರಿಗಳನ್ನೆಲ್ಲ ಮಾಮೂಲಿಯಾಗಿ ಯಾವಾಗಾದ್ರೂ ಒಮ್ಮೆ ಉಡುವಾಗ ಹಾಕಿಕೊಳ್ಬೋದು ಅಷ್ಟೇ, ಎಲ್ಲಿಗಾದ್ರೂ ಹೋಗುವಾಗ. ಮತ್ತೆ ಕಂಟಿನ್ಯೂಸ್ ಫಂಕ್ಷನ್ ಎಲ್ಲ ಇರುವಾಗ ಹೆವಿ ಸ್ಯಾರಿ ಆಗುದಿಲ್ಲ, ಇದೆಲ್ಲ ಚಂದ ಆಗ್ತದೆ ಉಡ್ಲಿಕ್ಕೆ. ಇದು ಇನ್ನೊಂದು, ಇದು ಫ್ಯಾನ್ಸಿ ಟೈಪ್. ಇದು ಬ್ಲೌಸ್ ಸಿಂಪಲ್ ಗೋಲ್ಡನ್ ಬ್ಲೌಸ್ ಪೀಸ್ ಇತ್ತು, ಅದನ್ನ ಹೊಲ್ದದು ಅಷ್ಟೇ. ಇದು ಬಂದು ನಾನು ಮುಂಚೆ ಇಲ್ಲಿ ಕಂಪನಿಯಲ್ಲಿ ಜಾಬಿಗೆ ಹೋಗ್ತಾ ಇದ್ದೆ ಅಲ್ಲ, ಅಲ್ಲಿ ಜಾಬ್ ಬಿಡುವ ಟೈಮಲ್ಲಿ ಅದೇ ಪ್ರೆಗ್ನೆಂಟ್ ಆಗಿ 2 ಮಂತ್ಸಿಗೇನೋ ಜಾಬ್ ಬಿಟ್ಟದ್ದು ನಾನು. ಆಗ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಕೊಟ್ಟದ್ದು ಸ್ಯಾರಿ. ಹಾಗೊಂದು 2-3 ಜನರಿಗೆ ಕೊಟ್ಟಿದ್ದೇವೆ ನಾವು. ನಾನಲ್ಲಿ ಜಾಬ್ ಮಾಡ್ಕೊಂಡಿರುವಾಗಲೇ 2-3 ಜನ ಪ್ರೆಗ್ನೆಂಟ್ ಆದವರು ಜಾಬ್ ಬಿಡುವಾಗ ನಾವೆಲ್ಲ ಹಣ ಕಲೆಕ್ಟ್ ಮಾಡಿ ಸ್ಯಾರಿ ಪರ್ಚೇಸ್ ಮಾಡಿ ಅವರಿಗೊಂದು ಕೊಡುದು ಅಂತ. ಸೊ ಇದು ಸೆರಗು, ಇದು ಎಲ್ಲ ಇದೆ. ಸೈಡಲ್ಲಿ ಮಾತ್ರ ಈ ಮಿರರ್ ಟೈಪ್ ವರ್ಕ್ ಉಂಟು, ಸಿಂಪಲ್. ಇದು ಕೂಡ ಲೈಟ್ ವೆಯ್ಟ್ ನೋಡಿ, ಹೀಗೆ ಬಿಡ್ತುಂಟು. ಇದನ್ನು ಮತ್ತೆ ಮಡಿಚಬೇಕಷ್ಟೆ. ಹೀಗೆ ಮಡಿಚಿಡ್ತೇನೆ ಈಗ, ಮತ್ತೆ ಮಡಿಚುವ. ಅಂದ್ರೆ ಒಂದು ಸೈಡ್ ಬಿಟ್ಟರೆ ಅದು ಫುಲ್ಲು ಬಿಡ್ತದೆ, ಮತ್ತೆ ಮಡಿಚುವ. ಇದು ಮದುವೆ ದಿವಸ ತಾಯಿ ಮನೆಯವರು ಕೊಡುವಂತ ಉಡುಗೊರೆ ಸೀರೆ. ಬ್ಲೌಸ್ ಸಿಂಪಲ್. ಈ ಸಾರಿಯನ್ನ ನಾವು ಯಾವಾಗ ಉಡುದು ಅಂತ ಹೇಳಿದ್ರೆ, ಮದುವೆ ಒಂದು ದಿವಸ ಮದುವೆ, ನೆಕ್ಸ್ಟ್ ಡೇ ಗೃಹ ಪ್ರವೇಶ ಉಂಟು. ಗೃಹ ಪ್ರವೇಶಕ್ಕೂ ಮದುವೆಗೂ ಒಂದೇ ಸಾರಿ. ನಾವು ಯಾವ ಸಾರಿಯನ್ನು ಮದುವೆ ಟೈಮಲ್ಲಿ ಉಡ್ತೇವೆ, ಧಾರೆ ಸೀರೆ ಅಂತ ಹೇಳ್ತೇವೆ, ಅದನ್ನೇ ನೆಕ್ಸ್ಟ್ ಗೃಹ ಪ್ರವೇಶಕ್ಕೂ ಅದೇ ಸೀರೆ ಉಡುವ ಕ್ರಮ ನಮ್ಮಲ್ಲಿ. ಅದ್ರ ನೆಕ್ಸ್ಟ್ ಡೇ ಅಂದ್ರೆ 3ನೇ ದಿವಸ ಸಮ್ಮಾನ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ತಾಯಿ ಮನೆಯಲ್ಲಿ ಪೂಜೆ ಅದು ಇದೆಲ್ಲ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಅವರು ಮದುವೆ ದಿವಸ ಯಾವ ಉಡುಗೊರೆ ಸೀರೆ ಕೊಟ್ಟಿರ್ತಾರಲ್ಲ, ಅದನ್ನ ನಾವು ಸುತ್ತಿಕೊಂಡು ಹೋಗ್ಬೇಕು ಅಂತ ಲೆಕ್ಕ. ಹಾಗಿದು ಆ ಸಾರಿ ನಂದು. ಒಂಥರ ಡಾರ್ಕ್ ಬ್ಲೂ ಅಲ್ಲಿ, ಇದು ಕೂಡ ಡಬಲ್ ಕಲರ್, ಡಾರ್ಕ್ ಬ್ಲೂ ಮತ್ತೆ ಸ್ವಲ್ಪ ವೈಟ್ ಕಾಣ್ತದೆ. ನಿಮ್ಗೆ ಹೊರಗಡೆಯಿಂದ ಎಲ್ಲ ಕೇಳ್ತಾ ಇರ್ಬೋದು ನಾಯಿ ಬೊಗಳುದೆಲ್ಲ. ನೋಡಿ, ಇದು ಬಂದು ಸೆರಗು. ಇದು ಕೂಡ ಲೈಟ್ ವೆಯ್ಟ್, ಚಂದ ಉಂಟು. ಇದು ಕೂಡ ಬಣ್ಣ ಚಂದ ಉಂಟು. ಅವಳಿದ್ಲು, ಅವಳನ್ನು ಅಲ್ಲಿ ಇವರಿಗೆ ಹಸ್ಬೆಂಡಿಗೆ ರಜೆ ಇವತ್ತು, ಹಾಗೆ ಅಲ್ಲಿ ಅಕ್ಕ ಮತ್ತೆ ಅಪ್ಪನೊಟ್ಟಿಗೆ ಇದ್ದಾಳೆ ಹೊರಗಡೆ ಕಳಿಸಿ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಅವಳ ನಿದ್ದೆ ಆಯ್ತು ಹಾಗೆ. ಇದೊಂದು ಲಾಸ್ಟ್ ಅನ್ಕೊಳ್ತೇನೆ, ಹೌದು ಲಾಸ್ಟ್. ಇದು ಇವರ ಹಸ್ಬೆಂಡ್ನ ಚಿಕ್ಕಪ್ಪನ ಮಗಳು ಅವಳ ಮದುವೆ ಟೈಮಲ್ಲಿ ಅವರು ಕೊಟ್ಟಂತ ಸೀರೆ ನನಗೆ. ಇದರ ಗೊಂಡೆ ಚಂದ ಉಂಟು, ಫುಲ್ಲು ಬಾಲ್. ಸಿಂಪಲ್, ಇದು ಸಿಂಪಲ್ ಡಿಸೈನ್, ಏನು ಹೆಚ್ಚೆಂತ ಇದಿಲ್ಲ. ಇದು ಕೂಡ ಲೈಟ್ ವೆಯ್ಟ್. ಇದು ಯೆಲ್ಲೋ ಮತ್ತೆ ಪಿಂಕ್, ಲೈಟ್ ವೆಯ್ಟ್. ಇದನ್ನು ಕೂಡ ಸುಮಾರು ಸಲ ಉಟ್ಟಿದ್ದೇನೆ ನಾನು. ಇದು ಬಂದು ಸೆರಗು, ಪಿಂಕ್ ಕಲರ್ ಸೆರಗು. ಬ್ಲೌಸ್ ಕೂಡ ಪಿಂಕ್ ಕಲರ್. ಬಾರ್ಡರ್ ನೋಡಿ ಈ ತರ ಉಂಟು, ಎಷ್ಟು ಚಿಕ್ಕ. ಸೊ ಇಲ್ಲಿಗೆ ಆಯ್ತು ಅಂತ ಅನ್ಕೊಳ್ತೇನೆ. ಹೆಚ್ಚಿದ್ದು ಇನ್ನೊಂದೆರಡು ಇರೋದು, ಅದು ಸಿಂಪಲ್ ಸಾರಿ ಅಷ್ಟೇ, ಅದು ತೋರಿಸುವಂತ ಸಾರಿ ಅಲ್ಲ ಏನು, ಹಾಗೆ. ಸೊ
ನೋಡಿದ್ರಿ ಅಲ್ವಾ ನನ್ನ ಹತ್ರ. ಅಂದ್ರೆ ಇದರ ರೇಟ್ ಎಲ್ಲ ನಂಗೆ ಗೊತ್ತಿಲ್ಲ. ಎಂತ ಕೇಳಿದ್ರೆ, ನಾನಾಗಿ ಒಂದು ಹಬ್ಬ ಉಂಟು, ಫಂಕ್ಷನ್ ಉಂಟು ಅಂತ ಹೇಳಿ ಹೋಗಿ ತಗೊಂಡು ಬರ್ಲಿಲ್ಲ ಯಾವುದು ಕೂಡ ಸಾರಿ. ಹಾಗಾಗಿ ನಂಗೆ ಇದರ ರೇಟ್ ಕೂಡ ಗೊತ್ತಿಲ್ಲ. ಮತ್ತೆ ಮದುವೆ ಟೈಮಲ್ಲೆಲ್ಲ ತೆಗ್ದದ್ದು ರೇಟ್ ನೆನಪಿಲ್ಲ ಈಗ. ಆಮೇಲೆ ಇದು ಹೆಚ್ಚು ಹಸ್ಬೆಂಡ್ ತಂದದ್ದು. ಆಮೇಲೆ ಇವರ ಮದುವೆ ಟೈಮಲ್ಲೆಲ್ಲ ತೆಗ್ದದ್ದು. ಅವಾಗ ನಾನಿರ್ಲಿಲ್ಲ, ಊರಲ್ಲಿದ್ದೆ. ಅದೇ ಅದ್ವಿಕ ಚಿಕ್ಕದಿರುವಾಗ, ಅವಳಿಗೆ 6 ತಿಂಗಳಾಗಿತ್ತು ಮೈದುನ ಮತ್ತೆ ತಂಗಿಯ ಮದುವೆ ಆಗುವಾಗ. ಹಾಗಾಗಿ ಅವ್ರು ಇಲ್ಲಿಂದಲೇ ತಗೊಂಡದ್ದು, ಬೆಂಗಳೂರಿಂದಲೇ ಸ್ಯಾರಿ ಎಲ್ಲ ತಗೊಂಡದ್ದು. ಹಾಗಾಗಿ ನಂಗೆ ರೇಟ್ ಎಲ್ಲ ಗೊತ್ತಿಲ್ಲ ಅಂತ ವಿಷಯ. ಸೊ ಇದನ್ನೆಲ್ಲ ಇಟ್ಟು ಸ್ವಲ್ಪ ಚಂದ ಮಾಡಿ ಮಡಿಚಿ ಇಡ್ಬೇಕೀಗ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರಿಗೆಲ್ಲ ಸಾರಿ ಅಂದ್ರೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಇದು ಇದ್ದದಲ್ಲಿ ಕಾಸ್ಟ್ಲಿ ಸೀರೆ ಅಂದ್ರೆ ನನ್ನ ಮದುವೆ ಸೀರೆ ಅಂತಾನೆ ಕಾಣ್ಬೇಕು. 5-6 ಸಾವಿರವೇನೋ ಅದಕ್ಕೆ, ಅದೇ ಕಾಣಬೇಕು. ಆಮೇಲೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೆ ಬಾಯ್.